सकल कार्य कारण कारण कारण. This is for the first time in Mangalore University that we are celebrating the Teachers' Day on 5th of September in such a large scale. I now call upon the Registrar of our University, Professor P.S. Yadapaditaya, to welcome the gathering and introduce the guests on the dais. ಮಂಗಳೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಹಮ್ಮಿಕೊಂಡಿರುವ ಶಿಕ್ಷಕ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಗೌರವಾನ್ವಿತ ಕುಲಪತಿಗಳೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಇಲ್ಲಿ ಉಪಸ್ಥಿತರಿರುವ ಕುವೆಂಪು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಚಿದಾನಂದ ಗೌಡ್ರೆ, ಸೆಂಟರ್ ಫಾರ್ ಲಿಕ್ವಿಡ್ ಕ್ರಿಸ್ಟಲ್ ರಿಸರ್ಚ್ ಸೆಂಟರ್ ಬೆಂಗಳೂರು ಇದರ ವಿಶ್ರಾಂತ ನಿರ್ದೇಶಕರಾದ ಪ್ರೊಫೆಸರ್ ಕೆ ಎ ಸುರೇಶ್ ರವರೇ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಇದರ ಅಧ್ಯಕ್ಷರಾದ ಶ್ರೀಮತಿ ಎಂ ಜಾನಕಿ ಬ್ರಹ್ಮಾವರ ಅವರೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ಕುಲಸಚಿವರಾದ ಪ್ರೊಫೆಸರ್ ಬಿ ನಾರಾಯಣ ಅವರೇ, ಹಣಕಾಸು ಅಧಿಕಾರಿಗಳಾದ ಪ್ರೊಫೆಸರ್ ಪಿ ಫಕೀರಪ್ಪನವರೇ, ಸಿಂಡಿಕೇಟು ಮತ್ತು ಶೈಕ್ಷಣಿಕ ಮಂಡಳಿ ಸದಸ್ಯರುಗಳೇ, ಎಲ್ಲ ನಿಕಾಯಗಳ ಡೀನರ್ಗಳೇ, ಶಾಸನಬದ್ಧ ಅಧಿಕಾರಿಗಳೇ, ವಿಭಾಗಗಳ ಮುಖ್ಯಸ್ಥರುಗಳೇ, ಅಧ್ಯಾಪಕ ಮತ್ತು ಅಧ್ಯಾಪಕೇತರ ಬಂಧುಗಳೇ, ಸಂಶೋಧಕರೇ, ವಿದ್ಯಾರ್ಥಿನಿಯರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಸನ್ಮಿತ್ರರೇ, ಕುಲಸಚಿವನ ನೆಲೆಯಲ್ಲಿ ಪ್ರಾಸ್ತಾವಿಕ ಮಾತುಗಳನ್ನಾಡಿ ಗಣ್ಯ ಅತಿಥಿಗಳ ಪರಿಚಯ ಮಾಡಿಸಿ ಸ್ವಾಗತಿಸುವ ಅವಕಾಶ ನನ್ನ ಪಾಲಿಗೆ ಒದಗಿ ಬಂದಿದೆ. ಈ ಶುಭ ದಿನ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳು, ಶ್ರೇಷ್ಠ ಶಿಕ್ಷಕರು, ವಿಶ್ವಪ್ರಸಿದ್ಧ ತತ್ವಶಾಸ್ತ್ರಜ್ಞರು, ಮಾನವತಾವಾದಿಗಳು ಮತ್ತು ವಿದ್ಯಾರ್ಥಿ ಪ್ರೇಮಿಗಳು ಆದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರ 127ನೇ ಜನ್ಮದಿನವಾಗಿದ್ದು, ಅವರ ಇಚ್ಛೆಯಂತೆ ಈ ದಿನವನ್ನು ದೇಶದಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನಾಗಿ ಬಹಳ ಅಭಿಮಾನ, ಪ್ರೀತಿ ಮತ್ತು ಹೆಮ್ಮೆಯಿಂದ ಆಚರಿಸುತ್ತಿದ್ದೇವೆ. ಅವರ ಹೆಸರಿನಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸುವ ನಾವು ಅವರು ಬದುಕಿನಲ್ಲಿ ಅಳವಡಿಸಿಕೊಂಡ ಮೌಲ್ಯಗಳನ್ನು ಅನುಸರಿಸಬೇಕು. ಈ ನಿಟ್ಟಿನಲ್ಲಿ ನಮ್ಮ ನೆಚ್ಚಿನ ಕುಲಪತಿಗಳ ಮಾರ್ಗದರ್ಶನದೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಮತ್ತು ಔಚಿತ್ಯಪೂರ್ಣವಾಗಿ ಆಚರಿಸಬೇಕೆಂಬ ದೃಢ ಸಂಕಲ್ಪದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಕೇಂದ್ರವಾಗಿ ಜನ್ಮ ತಾಳಿದ ಮಂಗಳೂರು ವಿಶ್ವವಿದ್ಯಾನಿಲಯವು ಸೆಪ್ಟೆಂಬರ್ 10, 1980ರಲ್ಲಿ ಸ್ಥಾಪನೆಗೊಂಡು ಕಳೆದ 34 ವರ್ಷಗಳಲ್ಲಿ ಅಧ್ಯಾಪನ, ಸಂಶೋಧನೆ, ಆಡಳಿತ ಹಾಗೂ ಇತರ ಆಯಾಮಗಳಲ್ಲಿ ವಿಶಿಷ್ಟವಾದ ಶಿಸ್ತು ಮತ್ತು ಅಭಿವೃದ್ಧಿಯನ್ನು ಮೈಗೂಡಿಸಿಕೊಂಡು ಇಡೀ ರಾಜ್ಯದಲ್ಲಿ ಮಾತ್ರವಲ್ಲ ದೇಶದಲ್ಲಿಯೇ ಎಲ್ಲರ ಗಮನ ಸೆಳೆದಿದೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇನೆ. ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗಳನ್ನೊಳಗೊಂಡಿದ್ದು 5 ಸ್ವಾಯತ್ತ ಸ್ಥಾನಮಾನ ಪಡೆದಿರುವ ವಿದ್ಯಾಸಂಸ್ಥೆಗಳು ಮತ್ತು 2 ಘಟಕ ಕಾಲೇಜುಗಳೂ ಸೇರಿದಂತೆ 207 ಸಂಯೋಜಿತ ಪ್ರಥಮ ದರ್ಜೆ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿವೆ. ಸೋಮವಾರಪೇಟೆ ತಾಲೂಕಿನ ಕುಶಾಲನಗರದ ಬಳಿ ಇರುವ ಚಿಕ್ಕ ಅಳುವಾರದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಪ್ರಥಮ ಸ್ನಾತಕೋತ್ತರ ಕೇಂದ್ರ ಈಗಾಗಲೇ ಪ್ರಾರಂಭಗೊಂಡಿರುತ್ತದೆ. ಉಡುಪಿ ಜಿಲ್ಲೆಯ ಬೆಳಪುವಿನಲ್ಲಿ ಅಡ್ವಾನ್ಸ್ಡ್ ಸೈನ್ಸ್ ರಿಸರ್ಚ್ ಸೆಂಟರ್ ಪ್ರಾರಂಭಿಸಲು ಕ್ರಿಯಾ ಯೋಜನೆಯನ್ನು ರೂಪಿಸಲಾಗಿದೆ. ಒಟ್ಟು ಸುಮಾರು 80,000 ವಿದ್ಯಾರ್ಥಿಗಳು ಮಂಗಳೂರು ವಿಶ್ವವಿದ್ಯಾಲಯದ ನೋಂದಾವಣೆಗೊಳಪಟ್ಟು 2,500ಕ್ಕಿಂತಲೂ ಮೇಲ್ಪಟ್ಟ ವಿದ್ಯಾರ್ಥಿಗಳು ಮಂಗಳ ಗಂಗೋತ್ರಿ ಆವರಣದಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸದಲ್ಲಿ ನಿರತರಾಗಿದ್ದಾರೆ. ಇಲ್ಲಿ 144 ಶಿಕ್ಷಕರು ಹಾಗೂ 380 ಶಿಕ್ಷಕೇತರ ಸಿಬ್ಬಂದಿಗಳು ಮಂಗಳೂರು ವಿಶ್ವವಿದ್ಯಾನಿಲಯದ ಶಿಸ್ತು, ಅಭಿವೃದ್ಧಿ, ಘನತೆ ಮತ್ತು ಗೌರವವನ್ನು ಎತ್ತಿ ಹಿಡಿಯಲು ಅತ್ಯಂತ ಪ್ರಾಮಾಣಿಕತೆ, ನಿಷ್ಠೆ, ಬದ್ಧತೆ ಮತ್ತು ಹೆಮ್ಮೆಯಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯವು ಇತ್ತೀಚೆಗೆ ಪ್ರತಿಷ್ಠಿತ ನ್ಯಾಕ್ ಸಂಸ್ಥೆಯಿಂದ ಎ ಗ್ರೇಡ್ ಪಡೆದಿದ್ದು 2013ರಲ್ಲಿ ಇಂಡಿಯಾ ಟುಡೇ ಅವರು ನಡೆಸಿದ ಸಮೀಕ್ಷೆ ಪ್ರಕಾರ 50 ಉನ್ನತ ಮಟ್ಟದ ವಿಶ್ವವಿದ್ಯಾನಿಲಯಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವು 25ನೇ ಸ್ಥಾನ ಪಡೆದಿದ್ದು, ಇತ್ತೀಚೆಗೆ ಸಂಶೋಧನಾ ಕ್ಷೇತ್ರದಲ್ಲಿ ಗುರುತರವಾದ ಪ್ರಗತಿ ಹೊಂದಿ ಎಚ್ ಇಂಡೆಕ್ಸ್ 48 ಆಗಿರುತ್ತದೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇನೆ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆದ ಹಳೆ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ವಿಶೇಷವಾದ ಗೌರವ ಮತ್ತು ಪ್ರಾಮುಖ್ಯತೆ ಬಂದಿರುತ್ತದೆ. ಈ ಎಲ್ಲ ಸಾಧನೆಗಳ ಹಿಂದೆ ಅಧ್ಯಾಪನ ಮತ್ತು ಸಂಶೋಧನೆಯಲ್ಲಿ ಅಹರ್ನಿಶಿ ತೊಡಗಿಸಿಕೊಂಡ ಶಿಕ್ಷಕರ ಪಾತ್ರ ಬಹಳ ನಿರ್ಣಾಯವಾಗಿರುತ್ತದೆ ಎಂದು ಹೇಳಲು ಇಚ್ಛಿಸುತ್ತೇನೆ.
ಈ ದಿನ ಅವರ ಕೊಡುಗೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸಿ ಗೌರವಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜ್ಞಾನ ಮತ್ತು ಕೌಶಲ್ಯವನ್ನು ಸಂಪಾದಿಸಿ ಅದನ್ನು ಸಮಾಜಕ್ಕೆ ಒಂದು ಸೇವೆಯಾಗಿ ನೀಡುವಲ್ಲಿ ಶಿಕ್ಷಕರ ಪಾತ್ರ ಅಮೂಲ್ಯವಾದದ್ದು. ಗುರುಬ್ರಹ್ಮ ಗುರು ವಿಷ್ಣು ಎನ್ನುತ್ತಾ ಗುರುವನ್ನು ಅತ್ಯುನ್ನತ ಸ್ಥಾನದಲ್ಲಿರಿಸಿ ಗೌರವಿಸುವಂಥ ಸಂಸ್ಕೃತಿಯೂ ನಮ್ಮದಾಗಿದೆ. ವಿದ್ಯಾರ್ಥಿಗಳು ಎಷ್ಟೋ ಮಂದಿ ಶಿಕ್ಷಕರಿಂದ ವಿದ್ಯೆಯನ್ನು ಕಲಿಯುತ್ತಾರೆ, ಆದರೆ ಕೆಲವೇ ಶಿಕ್ಷಕರು ಮಾತ್ರ ನೆನಪಿನಲ್ಲಿ ಉಳಿಯುತ್ತಾರೆ. ವಿದ್ಯೆಯ ಮೂಲಕ ರಾಷ್ಟ್ರವನ್ನು ಆಲೋಚನಾತ್ಮಕ, ವಿಮರ್ಶಾತ್ಮಕ ಹಾಗೂ ವೈಜ್ಞಾನಿಕ ದೃಷ್ಟಿಕೋನವನ್ನೊಳಗೊಂಡ ವ್ಯವಸ್ಥೆಯಾಗಿ ರೂಪಿಸುವವನೇ ಉಪಾಧ್ಯಾಯ. ಉತ್ತಮ ವಿದ್ಯಾರ್ಥಿಗಳನ್ನು ತಯಾರು ಮಾಡುವುದೆಂದರೆ ಉತ್ತಮ ಪೌರರನ್ನು ದೇಶಕ್ಕೆ ಕೊಡುವುದೆಂದರ್ಥ. ಆ ಶಕ್ತಿ ಮತ್ತು ಅವಕಾಶ ಶಿಕ್ಷಕರಿಗೆ ಹೊರತುಪಡಿಸಿದರೆ ಮತ್ತಾರಿಗೂ ಇರುವುದಿಲ್ಲ. ಅದೃಷ್ಟವಂತರು ಯಾರು? ಉತ್ತಮ ಗುರು ದೊರಕಿದ ಶಿಷ್ಯನೇ, ಒಳ್ಳೆಯ ಶಿಷ್ಯ ದೊರಕಿದ ಗುರುವೇ. ಒಳ್ಳೆಯ ಶಿಷ್ಯರು ತುಂಬ ಇರ್ತಾರೆ, ಆದರೆ ಗುರುಗಳು ಮಾತ್ರ ಕೆಲವೇ ಮಂದಿ ಇರ್ತಾರೆ. ಅಂಥವರು ದೊರಕಿದವರು ಮಾತ್ರ ನಿಜವಾಗಿಯೂ ಅದೃಷ್ಟವಂತರೆನ್ನಬಹುದು. ಒಬ್ಬ ಶಿಕ್ಷಕ ತಾನು ಕಲಿಯದೆ ಇನ್ನೊಬ್ಬರಿಗೆ ಕಲಿಸಲಾರ, ತಾನು ಉರಿಯದ ದೀಪ ಇನ್ನೊಂದು ದೀಪವನ್ನು ಬೆಳಗಿಸಲಾರದು ಎಂಬ ರವೀಂದ್ರನಾಥ್ ಠಾಗೋರ್ರವರ ಮಾತು ಇಲ್ಲಿ ಉಲ್ಲೇಖನೀಯ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕುವೆಂಪು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಡಾಕ್ಟರ್ ಕೆ ಚಿದಾನಂದ ಗೌಡ ಇವರು ವೇದಿಕೆಯಲ್ಲಿ ಆಸೀನರಾಗಿರುವುದು ಈ ಸಮಾರಂಭಕ್ಕೆ ಒಂದು ವಿಶೇಷ ಮೆರುಗು ಮತ್ತು ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿರುತ್ತದೆ. ಸನ್ಮಾನ್ಯರು ಸಾಹಿತ್ಯ ಮತ್ತು ವಿಜ್ಞಾನವನ್ನು ತಮ್ಮ ಎರಡು ಕಣ್ಣುಗಳಂತೆ ತಮ್ಮ ಬದುಕಿನುದ್ದಕ್ಕೂ ಗ್ರಹಿಸಿ ಅದರಂತೆ ಶಿಕ್ಷಣ ಮತ್ತು ಬದುಕನ್ನು ರೂಪಿಸಿಕೊಂಡವರು. 1964ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿಷಯದಲ್ಲಿ ಪದವಿ ಶಿಕ್ಷಣವನ್ನು ಪಡೆದು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಮುಂದೆ ಅಧ್ಯಯನವನ್ನು ಮುಂದುವರಿಸಿ 1969ರಲ್ಲಿ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾನಿಲಯದಿಂದ ಇಂಜಿನಿಯರಿಂಗ್ ಸ್ನಾತಕ ಪದವಿಯನ್ನು ಪಡೆದರು. 1979ರಲ್ಲಿ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯಿಂದ PhD ಪದವಿ ಪಡೆದು ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 3 ದಶಕಗಳಿಗೂ ಮೀರಿ ಗಣಕ ವಿಜ್ಞಾನ ವಿಭಾಗದ ಮುಖ್ಯಸ್ಥರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ತಮ್ಮ ಶೈಕ್ಷಣಿಕ ಬದುಕನ್ನು ಅಧ್ಯಯನ, ಅಧ್ಯಾಪನ, ಸಂಶೋಧನೆ, ಪ್ರಕಟಣೆ ಮತ್ತು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡವರು. ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಹಲವು ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಬದಲಾವಣೆಗಳನ್ನು ತಂದು ಯಶಸ್ವಿ ಆಡಳಿತಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರ್ ರಾಜಾರಾಮಣ್ಣ ಪ್ರಶಸ್ತಿಗಳಲ್ಲದೆ ಅನೇಕ ಸಂಘ ಸಂಸ್ಥೆಗಳಿಂದ ಸನ್ಮಾನಿತರಾದವರು ಪ್ರೊಫೆಸರ್ ಚಿದಾನಂದ ಗೌಡರು. ಅವರು ಆದರ್ಶ, ಶ್ರೇಷ್ಠ ಶಿಕ್ಷಕರಾಗಿ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡಿರುವ ಸನ್ಮಾನ್ಯರನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ, ಅಭಿಮಾನದಿಂದ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತಿದ್ದೇನೆ. ಸ್ವಾಗತ ಸರ್. ಸನ್ಮಾನ್ಯ ಕುಲಪತಿಯವರು ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಮ್ಮೊಂದಿಗಿರುವ ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಕಟ್ಟೇರ ಅಪ್ಪಣ್ಣ ಸುರೇಶ್. ಬೋಧನಾ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿ ಗಣನೀಯ ಪ್ರಮಾಣದ ಕೊಡುಗೆ ನೀಡಿದ ಮನ್ನಣೆಗೆ ಪಾತ್ರರಾದವರು. ತಮ್ಮ ಪ್ರಾರಂಭಿಕ ಶಿಕ್ಷಣವನ್ನು ಸಿಕಿಂದ್ರಾಬಾದ್ ಮತ್ತು ವಿರಾಜಪೇಟೆಯ ಹುಡಿಕೇರಿಯಲ್ಲಿ ಪಡೆದು ಮೈಸೂರಿನ ಸೈಂಟ್ ಫಿಲೋಮಿನಾ ಕಾಲೇಜಿನಿಂದ BSc ಪದವಿ ಸಂಪಾದಿಸಿದರು. 1969ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ MSc ಪದವಿ ಪಡೆದು 1979ರಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ PhD ಪದವಿಯನ್ನು ಗಳಿಸಿದರು. ಬೋಧನೆ ಮತ್ತು ಸಂಶೋಧನೆಯಲ್ಲಿ ಅಪಾರವಾದ ಅಭಿರುಚಿ ಮತ್ತು ಕಾಳಜಿಯನ್ನು ಅರಳಿಸಿಕೊಂಡಿರುವುದು ಅವರ ಯಶಸ್ಸಿಗೆ ದಾರಿದೀಪವಾಯಿತು. 2007ರಲ್ಲಿ ಬೆಂಗಳೂರಿನ ಸೆಂಟರ್ ಆಫ್ ಲಿಕ್ವಿಡ್ ಕ್ರಿಸ್ಟಲ್ ರಿಸರ್ಚ್ನ ನಿರ್ದೇಶಕರಾದರು. ಲಿಕ್ವಿಡ್ ಕ್ರಿಸ್ಟಲ್ಸ್ ಮತ್ತು ಸರ್ಫೇಸ್ ಸೈನ್ಸ್ ಕ್ಷೇತ್ರಗಳಲ್ಲಿ ಪ್ರೊಫೆಸರ್ ಸುರೇಶ್ ಇವರ ಕೊಡುಗೆ ಅನನ್ಯ ಮತ್ತು ಉಲ್ಲೇಖನೀಯ. ವಿದ್ಯಾರ್ಥಿಗಳ ಪ್ರೀತಿ ಮನ್ನಣೆಗೆ ಪಾತ್ರರಾಗಿದ್ದು 85ಕ್ಕಿಂತಲೂ ಅಧಿಕ ಸಂಶೋಧನಾ ಪ್ರಬಂಧಗಳನ್ನು ಅಂತಾರಾಷ್ಟ್ರೀಯ ಸಂಶೋಧನಾ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿರುತ್ತಾರೆ. 10 ಜನ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಯಶಸ್ವಿ ಮಾರ್ಗದರ್ಶನ ನೀಡಿರುತ್ತಾರೆ. 2007ರಲ್ಲಿ ಇಂಡಿಯನ್ ಲಿಕ್ವಿಡ್ ಕ್ರಿಸ್ಟಲ್ ಸೊಸೈಟಿಯ ಅಧ್ಯಕ್ಷರಾದರು. ಅಮೆರಿಕದ ಇಂಟರ್ನ್ಯಾಷನಲ್ ಲಿಕ್ವಿಡ್ ಕ್ರಿಸ್ಟಲ್ ಸೊಸೈಟಿಯ ಸದಸ್ಯ ಕಾರ್ಯದರ್ಶಿಯಾಗಿರ್ತಾರೆ. ಹಾಗೆಯೇ ಸನ್ಮಾನ್ಯರು DSTಯ ಸದಸ್ಯರು ಹಾಗೂ ಅದರ ಹಲವು ಸಮಿತಿಗಳ ಅಧ್ಯಕ್ಷರು, ಫೆಲೋ ಆಫ್ ದಿ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಮತ್ತು ಫೆಲೋ ಆಫ್ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿಯ ಗೌರವಕ್ಕೆ ಪಾತ್ರರಾದವರು.
ಇಂಥ ಶ್ರೇಷ್ಠ ವಿಜ್ಞಾನಿ, ಸಂಶೋಧಕ, ಪ್ರಾಧ್ಯಾಪಕ ನಮ್ಮ ಜೊತೆಗಿರುವುದು ಅಭಿಮಾನ ಮತ್ತು ಹೆಮ್ಮೆಯ ವಿಚಾರವಾಗಿದೆ. ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ಕೆ.ಎ. ಸುರೇಶ್ ಇವರಿಗೆ ಈ ಸಮಾರಂಭಕ್ಕೆ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ವಿಜ್ಞಾನ ನಿಕಾಯದ ಡೀನರಾಗಿರುವ ಪ್ರೊಫೆಸರ್ ಟಿ.ಪಿ.ಎಂ. ಪಕ್ಕಳ ಇವರು ಸನ್ಮಾನ್ಯರಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಈ ಶಿಕ್ಷಕರ ದಿನಾಚರಣೆಯ ಸುಸಂದರ್ಭದಲ್ಲಿ ನಮ್ಮೊಂದಿಗಿರುವ ಮತ್ತೋರ್ವ ಮುಖ್ಯ ಅತಿಥಿ ಲೇಖಕಿ ಶ್ರೀಮತಿ ಎಂ. ಜಾನಕಿ ಬ್ರಹ್ಮಾವರ ಇವರು. ಶ್ರೀಮತಿ ಜಾನಕಿಯವರ ಆರಂಭಿಕ ಶಿಕ್ಷಣವು ಉಡುಪಿ ತಾಲೂಕಿನ ಮೂಡುಕುದುರು ಮತ್ತು ಕೆಮ್ಮಣ್ಣು ಎಂಬಲ್ಲಿ ಜರುಗಿ, ಕಲ್ಯಾಣಪುರದ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು, ಮಣಿಪಾಲ ಕಾಲೇಜ್ ಆಫ್ ಎಜುಕೇಷನ್ ಉಡುಪಿ ಇಲ್ಲಿ BEd ಶಿಕ್ಷಣವನ್ನು ಮುಗಿಸಿ 1971-73 ಅವಧಿಯಲ್ಲಿ ಮಂಗಳ ಗಂಗೋತ್ರಿಯಲ್ಲಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಇವರ ವೃತ್ತಿ ಜೀವನ 1973ರಲ್ಲಿ ಬ್ರಹ್ಮಾವರದ SMS ಕಾಲೇಜಿನಲ್ಲಿ ಪ್ರಾರಂಭಗೊಂಡಿತು. ಅದೇ ವಿದ್ಯಾಸಂಸ್ಥೆಯಲ್ಲಿ 36 ವರ್ಷಗಳ ಕಾಲ ಕನ್ನಡ ಅಧ್ಯಾಪಿಕೆಯಾಗಿ ಸೇವೆಯನ್ನು ಸಲ್ಲಿಸಿ 2008ರಲ್ಲಿ ನಿವೃತ್ತಿಯನ್ನು ಹೊಂದಿದರು. ಕನ್ನಡ ಸಾಹಿತ್ಯದಿಂದ ತುಳು ಸಾಹಿತ್ಯಕ್ಕೆ ತಮ್ಮ ಆಸ್ಥೆಯನ್ನು ಪಲ್ಲಟಗೊಳಿಸಿದ್ದು ಅವರ ಒಂದು ಮಹತ್ವದ ಹೆಜ್ಜೆ ಗುರುತಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕುದುರುದ ಕೇದಗೆ ಅವರು ತುಳುವಿನಲ್ಲಿ ಬರೆದ ಮೊದಲ ಕಾದಂಬರಿ. ಇದಕ್ಕೆ ಪಣಿಯಾಡಿ ತುಳು ಕಾದಂಬರಿ ಪ್ರಶಸ್ತಿ ಮತ್ತು ತುಳು ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಪುರಸ್ಕಾರಗಳೂ ದೊರೆತಿವೆ. ತಮ್ಮ ಸಾಹಿತ್ಯ ಕೃಷಿಗಾಗಿ ಹಲವು ಪ್ರಶಸ್ತಿಗಳು ಜಾನಕಿ ಬ್ರಹ್ಮಾವರ ಅವರನ್ನು ಅರಸಿಕೊಂಡು ಬಂದಿವೆ. ಕರಾವಳಿ ಭಾಗದ ಪ್ರತಿಷ್ಠಿತ ಸಂದೇಶ ತುಳು ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಣಿ ಚೆನ್ನಮ್ಮ ಪ್ರಶಸ್ತಿ ಮತ್ತು ಪ್ರಾದೇಶಿಕ ನೆಲೆಯ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ, ತುಳುನಾಡ ತುಳುಶ್ರೀ ಪ್ರಶಸ್ತಿಗಳಿಗೆ ಇವರು ಭಾಜನರಾಗಿದ್ದಾರೆ. ಕರಾವಳಿ ಲೇಖಕಿಯರ ವಾಚಕಿಯರ ಸಂಘದ ಉಪಾಧ್ಯಕ್ಷರಾಗಿ ಪ್ರಸ್ತುತ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದು 2013ರಿಂದ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಶ್ರೀಮತಿ ಎಂ. ಜಾನಕಿ ಬ್ರಹ್ಮಾವರ ಇವರನ್ನು ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಇಲ್ಲಿ ಉಪಸ್ಥಿತರಿರುವ ಸರ್ವರ ಪರವಾಗಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಸ್ವಾಗತಿಸುತ್ತಿದ್ದೇನೆ. ಕಲಾನಿಕಾಯದ ಡೀನರಾಗಿರುವ ಪ್ರೊಫೆಸರ್ ಕೆ. ಚಿನ್ನಪ್ಪಗೌಡ ಇವರು ಹೂಗುಚ್ಛ ನೀಡಿ ಸನ್ಮಾನ್ಯರನ್ನು ಗೌರವಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನೆಚ್ಚಿನ ಕುಲಪತಿಯವರು ಈ ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಅವರ ಸಂಕ್ಷಿಪ್ತ ಪರಿಚಯ ಮಾಡುವುದು ಸಂದರ್ಭೋಚಿತ ಎಂದು ಭಾವಿಸುತ್ತೇನೆ. ಹೆಸರಾಂತ ಪ್ರಾಧ್ಯಾಪಕ, ಅಂತಾರಾಷ್ಟ್ರೀಯ ಖ್ಯಾತಿಯ ಸಂಶೋಧಕರಾದ ಪ್ರೊಫೆಸರ್ ಭೈರಪ್ಪ ಇವರು ಮೂಲತಃ ಮೈಸೂರಿನವರು. ಆರಂಭಿಕ ಶಿಕ್ಷಣವನ್ನು ಮೈಸೂರಿನಲ್ಲಿ ಮುಗಿಸಿ ಬಳಿಕ ಮೈಸೂರು ವಿಶ್ವವಿದ್ಯಾಲಯದಿಂದ ಭೂಗರ್ಭಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪ್ರಥಮ ರ್ಯಾಂಕನ್ನು ಚಿನ್ನದ ಪದಕದೊಂದಿಗೆ ಗಳಿಸಿದರು. 1981ರಲ್ಲಿ ರಷ್ಯಾದ ಮಾಸ್ಕೋ ಸ್ಟೇಟ್ ಯೂನಿವರ್ಸಿಟಿಯಿಂದ PhD ಪದವಿ ಪಡೆದ ಇವರು ರಷ್ಯಾ, ಜರ್ಮನ್ ಮತ್ತು ಜಾಪನೀಸ್ ಭಾಷೆಗಳ ಕಲಿಕೆ ಮತ್ತು ಅಧ್ಯಯನ ಕೈಗೊಂಡರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕ, ರೀಡರ್ ಹಾಗೂ ಪ್ರಾಧ್ಯಾಪಕ ಹುದ್ದೆಗಳಲ್ಲಿ 31 ವರ್ಷಗಳ ಸುದೀರ್ಘ ಸೇವೆಯನ್ನು 9 ವರ್ಷಗಳ ಕಾಲ ಇನ್ನಿತರ ಆಡಳಿತಾತ್ಮಕ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಭೌತಿಕ ವಿಜ್ಞಾನದ MTech ಪದವಿಯ ಸ್ಥಾಪಕ ಸಂಯೋಜಕರಾಗಿ, ವಿಶ್ವವಿದ್ಯಾಲಯದ ಪೊಟೆನ್ಷಿಯಲ್ ಫಾರ್ ಎಕ್ಸಲೆನ್ಸ್ ಸಮಿತಿಯ ಮುಖ್ಯ ಸಂಯೋಜಕರಾಗಿ, IQACಯ ಸ್ಥಾಪಕ ನಿರ್ದೇಶಕರಾಗಿ, UGC ಅಕಾಡೆಮಿಕ್ ಸ್ಟಾಫ್ ಕಾಲೇಜಿನ ನಿರ್ದೇಶಕರಾಗಿ, ಭೂವಿಜ್ಞಾನ ವಿಭಾಗದ ಅಧ್ಯಕ್ಷರಾಗಿ, ಹೀಗೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹಲವು ಶೈಕ್ಷಣಿಕ ಆಡಳಿತದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ಇವರು ನಿರ್ವಹಿಸಿದ್ದಾರೆ. ಅಂತಾರಾಷ್ಟ್ರೀಯ ಸಂಶೋಧನಾ ನಿಯತಕಾಲಿಕೆಗಳಲ್ಲಿ ಇವರ 240 ಸಂಶೋಧನಾ ಪ್ರಬಂಧಗಳು ಪ್ರಕಟಗೊಂಡಿವೆ. ಈಗಾಗಲೇ 20 PhD ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ ಇವರು ಪ್ರಸ್ತುತ 8 ಮಂದಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸೂಕ್ಷ್ಮಾಣು ಜೀವಶಾಸ್ತ್ರ, ಬಯೋಟೆಕ್ನಾಲಜಿ, ಭೌತಿಕ ವಿಜ್ಞಾನ, ಭೂವಿಜ್ಞಾನ ಮತ್ತು ಪರಿಸರ ವಿಜ್ಞಾನ ವಿಷಯಗಳಲ್ಲಿ ಇವರು ಮಾನ್ಯತೆ ಪಡೆದ PhD ಮಾರ್ಗದರ್ಶಕರು. ವಿಶ್ವ ಸೆರಾಮಿಕ್ ಅಕಾಡೆಮಿಯ ಫೆಲೋಶಿಪ್ ಗೌರವ ಪಡೆದಿರುವ ಪ್ರೊಫೆಸರ್ ಭೈರಪ್ಪ ಇವರು ಸ್ಫಟಿಕಶಾಸ್ತ್ರ ಹಾಗೂ ಭೌತಿಕ ವಿಜ್ಞಾನ ಸಂಬಂಧಿ ಹಲವು ಜಾಗತಿಕ ಸಮಿತಿ ನಿಯೋಗಗಳ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಪ್ರತಿಷ್ಠಿತ ಡಾಕ್ಟರ್ ರಾಜಾರಾಮಣ್ಣ ಪ್ರಶಸ್ತಿ, ಸರ್ CV ರಾಮನ್ ಪುರಸ್ಕಾರ, ಮೈಸೂರು ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಪ್ರಶಸ್ತಿ 2 ಬಾರಿ, ಜಪಾನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಅತ್ಯುತ್ತಮ ಸಂಶೋಧನಾ ಪ್ರಬಂಧ ಮೊದಲಾದ ಗೌರವಗಳು ಇವರಿಗೆ ಸಂದಿವೆ. UGC, DST, DRDO, DAE ಮತ್ತು ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆ ಮೊದಲಾದ ಮೂಲಗಳಿಂದ ಸುಮಾರು 70 ಕೋಟಿ ರೂಪಾಯಿಗಳ 15 ಮಹತ್ವದ ಮುಖ್ಯ ಸಂಶೋಧನಾ ಯೋಜನೆಗಳನ್ನು ಇವರು ಪೂರೈಸಿದ್ದಾರೆ.
ಇದಲ್ಲದೆ 1998-2002ರ ಅವಧಿಯಲ್ಲಿ $1.2 ಮಿಲಿಯನ್ ಅಂತಾರಾಷ್ಟ್ರೀಯ ಯೋಜನೆಯನ್ನು ಇವರು ನಿರ್ವಹಿಸಿದ್ದಾರೆ. ಪ್ರೊಫೆಸರ್ ಭೈರಪ್ಪ ಇವರು 2014ರ ಜೂನ್ 5ರಂದು ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅಧಿಕಾರ ಸ್ವೀಕರಿಸಿದ್ದು, ಹಲವು ಸೃಜನಾತ್ಮಕ ಕಾರ್ಯಕ್ರಮಗಳೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯವನ್ನು ರಾಷ್ಟ್ರ ಮತ್ತು ಜಾಗತಿಕ ಮಟ್ಟದಲ್ಲಿ ಮೇಲ್ದರ್ಜೆಗೇರಿಸುವ ಸಂಕಲ್ಪವನ್ನು ಹೊಂದಿದ್ದಾರೆ. ವೈಯಕ್ತಿಕ ನೆಲೆಯಲ್ಲಿ ಹಾಗೂ ಇಲ್ಲಿ ಸೇರಿರುವ ಎಲ್ಲರ ಪರವಾಗಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಕೆ ಭೈರಪ್ಪನವರನ್ನು ಬಹಳ ಗೌರವದಿಂದ ಸ್ವಾಗತಿಸುತ್ತಿದ್ದೇನೆ. ವಾಣಿಜ್ಯ ನಿಕಾಯದ ಡೀನರಾದ ಪ್ರೊಫೆಸರ್ ಮುಸ್ತಿಯಾರಿ ಬೇಗಂ ಇವರು ಸನ್ಮಾನ್ಯ ಕುಲಪತಿಗಳಿಗೆ ಹೂಗುಚ್ಛ ನೀಡಿ ಗೌರವಿಸಬೇಕೆಂದು ವಿನಂತಿಸಿಕೊಳ್ತೇನೆ. ವೇದಿಕೆಯಲ್ಲಿ ಆಸೀನರಾಗಿರುವ ನನ್ನ ಸಹೋದ್ಯೋಗಿಗಳಾದ ಕುಲಸಚಿವರು ಪರೀಕ್ಷಾಂಗ ಪ್ರೊಫೆಸರ್ ಬಿ ನಾರಾಯಣ ಹಾಗೂ ಹಣಕಾಸು ಅಧಿಕಾರಿಗಳಾದ ಪ್ರೊಫೆಸರ್ ಪಿ ಫಕೀರಪ್ಪ ಇವರುಗಳನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕುಲಸಚಿವ ಪರೀಕ್ಷಾಂಗ ಇವರಿಗೆ ಪ್ರೊಫೆಸರ್ ಬಿ ಇಸ್ಮಾಯಿಲ್ ಹಾಗೂ ಹಣಕಾಸು ಅಧಿಕಾರಿಗಳಿಗೆ ಡಾಕ್ಟರ್ ಎಂ.ಕೆ. ಬಂಡಿ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಸುಸಂದರ್ಭದಲ್ಲಿ ಬೋಧನಾ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿನ ಮಹಾಸಾಧನೆಗಾಗಿ ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಯ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುವ ಪ್ರೊಫೆಸರ್ ಚಿದಾನಂದಗೌಡ, ಕೊಡಗು ಜಿಲ್ಲೆಯಿಂದ ಪ್ರೊಫೆಸರ್ ಕೆ.ಎ. ಸುರೇಶ್ ಮತ್ತು ಉಡುಪಿ ಜಿಲ್ಲೆಯಿಂದ ಶ್ರೀಮತಿ ಎಂ. ಜಾನಕಿ ಬ್ರಹ್ಮಾವರ ಇವರುಗಳನ್ನು ಸನ್ಮಾನ ಪತ್ರದೊಂದಿಗೆ ಫಲಪುಷ್ಪ ನೀಡಿ ಸನ್ಮಾನಿಸಲಾಗುತ್ತದೆ ಇವತ್ತು. ಅಲ್ಲದೆ ಮಂಗಳೂರು ವಿಶ್ವವಿದ್ಯಾಲಯದ ಇಬ್ಬರು ಪ್ರಾಧ್ಯಾಪಕರುಗಳಿಗೆ ಅವರು ಬೋಧನೆ ಮತ್ತು ಸಂಶೋಧನಾ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಸನ್ಮಾನ ಪತ್ರದೊಂದಿಗೆ ತಲಾ ₹25,000 ನಗದು ಪುರಸ್ಕಾರ ನೀಡಿ ಈ ದಿನ ಸನ್ಮಾನಿಸಲಾಗುತ್ತಿದೆ ಎಂದು ತಿಳಿಸಲು ಸಂತೋಷಪಡುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಸಿಂಡಿಕೇಟು ಮತ್ತು ಶೈಕ್ಷಣಿಕ ಮಂಡಳಿ ಸದಸ್ಯರುಗಳನ್ನು, ನಿಕಾಯಗಳ ಡೀನರುಗಳನ್ನು ಹಾಗೂ ವಿಭಾಗಗಳ ಮುಖ್ಯಸ್ಥರುಗಳನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಬೋಧಕ ಮತ್ತು ಬೋಧಕೇತರ ಬಂಧುಗಳಿಗೆ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಈ ಸಭೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಂಶೋಧಕರುಗಳನ್ನು ಹಾಗೂ ವಿದ್ಯಾರ್ಥಿನಿಯರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಹಾಗೂ ಚಟುವಟಿಕೆಗಳನ್ನು ಜನಸಾಮಾನ್ಯರಿಗೆ ತಲುಪುವಂತೆ ಮುತುವರ್ಜಿ ವಹಿಸಿ ಸಹಕರಿಸುತ್ತಿರುವ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳ ಸನ್ಮಿತ್ರರನ್ನು ಹಾರ್ದಿಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. On behalf of all present here, I extend a warm welcome to the Registrar 2 and I request Professor M. Rajshekhar, Director in charge, College Development Council, to offer a bouquet and welcome him florally. Thank you, sir. ನಮ್ಮ ದೇಶದ ನೆಚ್ಚಿನ ನಾಯಕರು ಹಾಗೂ ಶಿಕ್ಷಕರೂ ಆದ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಹುಟ್ಟುಹಬ್ಬವನ್ನು ಅವರ ಅಭಿಲಾಷೆಯಂತೆ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಿರುವ ಶಿಕ್ಷಕರು ಅವರ ದಿನವಾಗಿ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳು ಹಾಗೂ ಸಮಾರಂಭದ ಅಧ್ಯಕ್ಷರಾದ ಮಾನ್ಯ ಕುಲಪತಿಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಹಾಗೆ ದೀಪ ಬೆಳಗಿಸುವ ಮೂಲಕ ಈ ಸಮಾರಂಭವನ್ನು ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
eminent personalities who belong to the districts under the jurisdiction of Mangalore University and who have contributed immensely to the field of teaching and research. Mangalore University is proud of them, and we are all honored to felicitate them on this occasion for their contribution to the advancement of knowledge, teaching and research. To begin with, we have the proud son of Sulya, a well-known scientist and a great teacher, Professor K. Chidanand Gowda, former Vice Chancellor, Coimbatore University. I now invite Professor K. Chinnappa Gowda ಗಣಕ ವಿಜ್ಞಾನಿ ಮಾನವತೆಯೇ ಮೈವೆತ್ತಂತಿರುವ ಪ್ರೊಫೆಸರ್ ಡಾಕ್ಟರ್ ಕೆ ಚಿದಾನಂದ ಗೌಡ ಅವರಿಗೆ ಸಲ್ಲಿಸಿದ ಅಭಿನಂದನಾ ಪೂರ್ವಕ ಸನ್ಮಾನ ಪತ್ರ. ಇಹಪರ ಚಿಂತನೆಯ ಶಿಕ್ಷಣ ತಜ್ಞರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಚೊಕ್ಕಾಡಿ ಗ್ರಾಮದಲ್ಲಿ ಜೂನ್ 15, 1942ರಂದು ಅಭಿನವ ಆಂಡಯ್ಯರೆಂದೇ ಪ್ರಸಿದ್ಧರಾದ ಕವಿ ಕೊಳಂಬೆ ಪುಟ್ಟಣ್ಣಗೌಡರ ಸುಪುತ್ರರಾಗಿ ಜನ್ಮ ತಳೆದಿರಿ. ಕಾಲೂರ ಚೆಲುವೆ ಸುಳ್ಯದ ನಿಸರ್ಗ ಸೌಂದರ್ಯ ಮತ್ತು ಕನ್ನಡ ಭಾಷೆಯ ಸೊಬಗನ್ನು ಸವಿಯುತ್ತಲೇ ತಾವು ಬೆಳೆದಿರಿ. ಸಾಹಿತ್ಯ ಮತ್ತು ವಿಜ್ಞಾನವನ್ನು ತಮ್ಮ ಎರಡು ಕಣ್ಣುಗಳಂತೆ ತಮ್ಮ ಬದುಕಿನುದ್ದಕ್ಕೂ ಗ್ರಹಿಸಿ ಅದರಂತೆ ಶಿಕ್ಷಣ ಮತ್ತು ಬದುಕನ್ನು ರೂಪಿಸಿಕೊಂಡಿದ್ದೀರಿ. 1964ರಲ್ಲಿ ಬೆಂಗಳೂರಿನ ವಿಶ್ವವಿದ್ಯಾನಿಲಯದ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ವಿಷಯದಲ್ಲಿ ಪದವಿ ಶಿಕ್ಷಣವನ್ನು ಪಡೆದಿರಿ. ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಸಂಸ್ಥೆಯಲ್ಲಿ ಉಪನ್ಯಾಸಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿದ ತಾವು ಮುಂದೆ ಅಧ್ಯಯನವನ್ನು ಮುಂದುವರಿಸಿ 1969ರಲ್ಲಿ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾನಿಲಯದಿಂದ ಇಂಜಿನಿಯರಿಂಗ್ ಸ್ನಾತಕ ಪದವಿಯನ್ನು ಸಂಪಾದಿಸಿದಿರಿ. ಇಂದೋರಿನ GS ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್, ಮೈಸೂರಿನ SJ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೊದಲಾದ ಸಂಸ್ಥೆಗಳಲ್ಲಿ ಉಪನ್ಯಾಸಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದಿರಿ. 1979ರಲ್ಲಿ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯಿಂದ PhD ಪದವಿಯನ್ನು ಪಡೆದ ತಾವು ಅಮೆರಿಕದ ನಾಸಾ, ಫ್ರಾನ್ಸಿನ ಇನ್ರಿಯಾದಲ್ಲಿ ಪೋಸ್ಟ್ ಡಾಕ್ಟರಲ್ ಸಂಶೋಧಕರಾಗಿ, ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುಮಾರು 3 ದಶಕಗಳಿಗೂ ಮೀರಿ ಗಣಕ ವಿಜ್ಞಾನದ ವಿಭಾಗದ ಮುಖ್ಯಸ್ಥರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ತಮ್ಮ ಶೈಕ್ಷಣಿಕ ಬದುಕನ್ನು ಅಧ್ಯಯನ, ಅಧ್ಯಾಪನ, ಸಂಶೋಧನೆ, ಪ್ರಕಟಣೆ ಮತ್ತು ಸಂಘಟನೆಯ ನೆಲೆಗಳಲ್ಲಿ ಅರಳಿಸಿಕೊಂಡಿರುವುದು ತಮ್ಮ ಬದುಕಿನ ಸಾಧನೆಯ ರೋಚಕ ಇತಿಹಾಸವೇ ಆಗಿದೆ. ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿ ಉನ್ನತ ಶಿಕ್ಷಣ ರಂಗಕ್ಕೆ ಸಂಬಂಧಿಸಿದಂತೆ ಹಲವು ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಬದಲಾವಣೆಗಳನ್ನು ತಂದು ಯಶಸ್ವಿ ಆಡಳಿತಗಾರ ಎಂಬ ಮನ್ನಣೆಗೆ ಪಾತ್ರರಾದಿರಿ. ವಿಜ್ಞಾನ ತಂತ್ರಜ್ಞಾನದ ಅನನ್ಯ ಸಾಧಕರೇ, ಗಣಕ ವಿಜ್ಞಾನ ಕ್ಷೇತ್ರದಲ್ಲಿ ತಾವು ಗೈದಿರುವ ಅನನ್ಯ ಸಾಧನೆಯನ್ನು ಜಗತ್ತಿನ ಅನೇಕ ದೇಶಗಳು ಪರಿಗಣಿಸಿ ಗೌರವಿಸಿರುವುದಕ್ಕೆ ತಮ್ಮ ವೃತ್ತಿ ಸಂಬಂಧಿತ ವಿವರಗಳು ಸಮರ್ಪಕ ಸಾಕ್ಷಿಗಳಾಗಿವೆ. ಫ್ರಾನ್ಸಿನ ಪ್ಯಾರಿಸಿನ ಇನ್ರಿಯಾದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ 1979, ಜರ್ಮನಿಯ ಕ್ಲಾಸಿಫಿಕೇಶನ್ ರಿಸರ್ಚಿನ ಹುಯಿಸ್ ಹೂ ಇದರಲ್ಲಿ ಪರಿಚಯ ವಿವರ, ಜಪಾನಿನ ಟೋಕಿಯೋದ IECON ಇಕಾನ್ ಸಮಾವೇಶದ ಅಧ್ಯಕ್ಷತೆ 1984, ಜ್ಯೂರಿಚ್ಚಿನ ಸಮಾವೇಶದ ಅಧ್ಯಕ್ಷತೆ 1986, ಪ್ಯಾರಿಸಿನ ಸಮಾವೇಶದ ಅಧ್ಯಕ್ಷತೆ 1995, ಲುಕ್ಸೆಂಬರ್ಗಿನ ಸಮಾವೇಶದಲ್ಲಿ ಅತಿಥಿ 1998, ಇಟಲಿಯ ಪೀಸಾದ ಸಮಾವೇಶದಲ್ಲಿ ಅತಿಥಿ 2004, ಭಾರತದ ಇನ್ಸ್ಟಿಟ್ಯೂಷನ್ ಆಫ್ ಎಂಜಿನಿಯರ್ಸ್ ಫೆಲೋ, ISTE ಸಂದರ್ಶಕ ಪ್ರಾಧ್ಯಾಪಕ 1992-93. ಹೀಗೆ ದೇಶ ಮತ್ತು ಜಾಗತಿಕ ಮಟ್ಟದಲ್ಲಿ ತಮಗೆ ಸಂದಿರುವ ಮಾನ್ಯತೆಗಳು ಕನ್ನಡಿಗರಿಗೆ ಅಭಿಮಾನ ತರುವ ಸಂಗತಿಗಳಾಗಿವೆ. ಹಲವು ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮಾರ್ಗದರ್ಶಕರಾಗಿ, ಮಹತ್ವದ ಸಂಶೋಧನಾ ಯೋಜನೆಗಳಿಗೆ ಪ್ರಧಾನ ಸಂಶೋಧನಾ ಅಧಿಕಾರಿಯಾಗಿ ತಾವು ನಿರ್ವಹಿಸಿರುವ ಹುದ್ದೆಗಳು ತಮ್ಮ ಸಂಶೋಧನಾ ಬದ್ಧತೆಯನ್ನು ತೋರಿಸಿವೆ. ಕಾರ್ಯಶೀಲ ವ್ಯಕ್ತಿತ್ವದ ಅಪೂರ್ವ ಚಿಂತಕರೇ, ಕಂಪ್ಯೂಟರ್ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ 100ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಮತ್ತು ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 10ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದು ಪ್ರಕಟಿಸಿರುವುದು ಉಲ್ಲೇಖನೀಯ. ತಂತ್ರಜ್ಞರು, ವಿಜ್ಞಾನಿಗಳು ಆಗಿರುವ ತಾವು ಕಂಪ್ಯೂಟರ್ನಂತೆ ಕರಾರುವಾಕ್ ವೃತ್ತಿನಿರತರಾಗಿರುವ ಗುಣವನ್ನು ಮೈಗೂಡಿಸಿಕೊಂಡವರು. ಕನ್ನಡಿಗರೆಲ್ಲರೂ ಹೆಮ್ಮೆ ಪಡುವಂತಹ ರೋಲ್ ಮಾಡೆಲ್. ಅಪೂರ್ವ ಚಿಂತನಶೀಲ, ಕಾರ್ಯಶೀಲ ವ್ಯಕ್ತಿತ್ವ ಹೊಂದಿರುವ ತಾವು ಲೇಖನಿ ಹಿಡಿದರೆ ವೈಜ್ಞಾನಿಕವಾಗಿ ಪ್ರಶ್ನೆಗಳನ್ನು ಕೇಳುತ್ತಾ ಕವಿ ಹೃದಯದಿಂದ
ರಾಕೆಟ್ ವಿಜ್ಞಾನವನ್ನು ಸರಳ ಕನ್ನಡದಲ್ಲಿ ಬರೆಯಬಲ್ಲವರಾಗಿದ್ದೀರಿ. ತಮ್ಮ ಈ ಬಗೆಯ ಚಿಂತನ ವಿನ್ಯಾಸಕ್ಕೆ ಬದುಕು, ಬೆಳಕು, ಚುಟುಕು ಅಂಕಣ ಬರಹಗಳ 2 ಸಂಪುಟಗಳು ಸೊಗಸಾದ ನಿದರ್ಶನಗಳಾಗಿವೆ. ಪ್ರಾಚೀನ ಕಾಲದಿಂದ ಆಧುನಿಕದವರೆಗೆ, ಪ್ರಾಣಿಗಳಿಂದ ಮಾನವನವರೆಗೆ, ತತ್ವಜ್ಞಾನಿಗಳಿಂದ ರಾಜಕಾರಣಿಗಳವರೆಗೆ, ಆತ್ಮಜ್ಞಾನಿಗಳಿಂದ ತಂತ್ರಜ್ಞಾನಿಗಳವರೆಗೆ, ಪ್ರಾಚೀನ ಚೀನಾದಿಂದ ಆಧುನಿಕ ಅಮೆರಿಕದವರೆಗೆ ವ್ಯಾಪಿಸಿಕೊಂಡ ಘಟನೆಗಳಿಗೆ ಸಂಬಂಧಿಸಿದಂತೆ ಅನಂತ ಬಣ್ಣ ಬೆಳಕುಗಳ ಮೂಲಕ ಜ್ಞಾನವನ್ನು ಹಂಚುತ್ತಾ ಬಂದ ತಾವು ಕವಿ ಕುಟುಂಬಕ್ಕೆ ಸೇರಿದವರೆಂಬುದನ್ನು ಪುಟಾಣಿಗಳ ವಿಜ್ಞಾನ ಪದ್ಯಗಳು, ಇಂಜಿನಿಯರಿಂಗ್ ಗೀತೆಗಳು, ವಿಜ್ಞಾನ ವಚನಗಳು, ಪತ್ತೇದಾರಿ ಪದ್ಯಗಳು, ಆಯ್ದ ಚುಟುಕುಗಳು, ಆಯ್ದ ವಿಜ್ಞಾನ ಲೇಖನ ಕವನ ವಚನಗಳು ಕೃತಿಗಳ ಮೂಲಕ ಕನ್ನಡ ಸಾರಸ್ವತ ಲೋಕಕ್ಕೆ ಸಾಬೀತುಪಡಿಸಿದ್ದೀರಿ. ಅಚ್ಚ ಕನ್ನಡ ನುಡಿಕೋಶ ಮತ್ತು ಕೊಳಂಬೆಯವರ ಸಮಗ್ರ ಅಚ್ಚ ಕನ್ನಡ ಕಾವ್ಯ ಸಂಪುಟಗಳು ತಾವು ಯಶಸ್ವಿ ಸಂಪಾದಕರನ್ನು ತೋರಿಸಿಕೊಟ್ಟಿವೆ. ಕಂಪ್ಯೂಟರ್ ಮತ್ತು ಸಂಪರ್ಕ ಮಾಧ್ಯಮಗಳು ಎಂಬ 2 ಕೃತಿಗಳು ತಮ್ಮ ತಜ್ಞತೆ ಮತ್ತು ಆಸಕ್ತಿಯ ಅರ್ಥಪೂರ್ಣ ಫಲಗಳಾಗಿವೆ. ಕನ್ನಡ ಕವಿ ಕೊಳಂಬೆ ಪುಟ್ಟಣ್ಣಗೌಡರ ಪುತ್ರನಾಗಿ, ಪರಿಸರದ ಮಹಾಚಿಂತಕನೆಂದೇ ಪ್ರಸಿದ್ಧರಾಗಿರುವ ಪೂರ್ಣಚಂದ್ರ ತೇಜಸ್ವಿಯವರ ಭಾವನಾಗಿ, ಲೇಖಕಿ ತಾರಿಣಿಯ ಪತಿಯಾಗಿ, ಒಟ್ಟು ಕನ್ನಡದ ಚಿಂತನಶೀಲವೂ ಸೃಜನಶೀಲವೂ ಆದ ವೈಚಾರಿಕ ಪರಂಪರೆಯನ್ನು ತಮ್ಮದೇ ಆದ ರೀತಿಯಲ್ಲಿ ಕಟ್ಟಿದ್ದೀರಿ, ಮುಂದುವರೆಸಿದ್ದೀರಿ. ಗಣಕ ವಿಜ್ಞಾನದ ರಾಜಮಾರ್ಗದ ಪ್ರವರ್ತಕರೇ. ಕಂಪ್ಯೂಟರ್ನಲ್ಲಿ ಕನ್ನಡ ಬಳಸದೆ ಹೋದರೆ ಎದುರಾಗುವ ಆತಂಕಗಳು ದೊಡ್ಡ ಸಾಂಸ್ಕೃತಿಕ ದುರಂತಕ್ಕೆ ಕಾರಣವಾಗಬಹುದೆಂದು ಭಾವಿಸಿದ ತಾವು ಪ್ರಥಮ ಗಣಕ ಸಮ್ಮೇಳನದ ಅಧ್ಯಕ್ಷರಾಗಿ ನೀಡಿರುವ ಸಂದೇಶವು ಗಣಕ ವಿಜ್ಞಾನದ ರಾಜಮಾರ್ಗವು ರೂಪುಗೊಳ್ಳಲು ಪ್ರೇರಕವಾಗಿದೆ, ಪ್ರೇರಣೆ ನೀಡಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಕುವೆಂಪು ಕನ್ನಡ ತಂತ್ರಾಂಶ ಮತ್ತು ಪೂರ್ಣಚಂದ್ರ ತೇಜಸ್ವಿ ಯುನಿಕೋಡ್ ತಂತ್ರಾಂಶದ ಅಭಿವೃದ್ಧಿ ಮತ್ತು ಬಳಕೆಯ ಸಾಧ್ಯತೆಗಳನ್ನು ತಾವು ಕಂಡುಕೊಂಡ ಬಗೆಯು ಕನ್ನಡದ ಭವಿಷ್ಯಕ್ಕೆ ಸಂಬಂಧಿಸಿದೆ. ಅಪೂರ್ವ ಸಾಧನೆಗಾಗಿ ತಾವು ತಮ್ಮ ಮುಡಿಗೇರಿಸಿಕೊಂಡ ಪ್ರಶಸ್ತಿಯ ಗರಿಗಳು ಹಲವು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರ್ ರಾಜಾರಾಮಣ್ಣ ಪ್ರಶಸ್ತಿಗಳಲ್ಲದೆ ಅನೇಕ ಸಂಘ ಸಂಸ್ಥೆಗಳಿಂದ ಸನ್ಮಾನಿತರಾಗಿದ್ದೀರಿ. ದೇಶ ಸುತ್ತು ಕೋಶ ಓದು ಎಂಬ ಮಾತಿನ ಆಶಯದಂತೆ ಅಮೆರಿಕ ಸಂಸ್ಥಾನ, ಜಪಾನ್, ಕೆನಡಾ, ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಇಟಲಿ, ಸ್ಪೇನ್, ಸ್ವಿಟ್ಜರ್ಲೆಂಡ್, ನಾರ್ವೆ, ಡೆನ್ಮಾರ್ಕ್, ಸ್ವೀಡನ್, ಬೆನಲೆಕ್ಸ್, ಸಿಂಗಾಪುರ, ಮಲೇಷ್ಯಾ, ಚೈನಾ, ದಕ್ಷಿಣ ಕೊರಿಯಾ ಮೊದಲಾದ ದೇಶಗಳನ್ನು ಸಂಚರಿಸಿ ತಮ್ಮ ಜ್ಞಾನ ಮತ್ತು ಅನುಭವ ಪ್ರಪಂಚವನ್ನು ವಿಸ್ತರಿಸಿಕೊಂಡಿದ್ದೀರಿ. ಹೀಗೆ ವಿಜ್ಞಾನಿ, ತಂತ್ರಜ್ಞಾನಿ, ಸಂಶೋಧಕ, ಆಡಳಿತಗಾರ, ಸಾಹಿತಿ ಇವೆಲ್ಲವುಗಳಿಗೆ ಬುನಾದಿಯಾಗಿರುವ ಶಿಕ್ಷಕ ವೃತ್ತಿಯಲ್ಲಿ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡಿರುವ ಬಹುಮುಖ ಪ್ರತಿಭೆಯ ವಿದ್ಯಾರ್ಥಿ ಸಮುದಾಯದ ಸಂಪನ್ಮೂಲ ಅಭಿವೃದ್ಧಿಯ ಹರಿಕಾರರಾಗಿರುವ ಪ್ರೊಫೆಸರ್ ಡಾಕ್ಟರ್ ಕೆ ಚಿದಾನಂದ ಗೌಡ ಅವರನ್ನು ತಮ್ಮೆಲ್ಲರ ಸಮಕ್ಷಮದಲ್ಲಿ ಸನ್ಮಾನಿಸಿ ಗೌರವಿಸಲು ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಅತೀವ ಸಂತಸವಾಗುತ್ತಿದೆ. ಪ್ರೊಫೆಸರ್ ಪಿ ಎಸ್ ಎಡಪಡಿತಾಯ ಕುಲಸಚಿವರು, ಮಂಗಳೂರು ವಿಶ್ವವಿದ್ಯಾನಿಲಯ. of Physics, Liquid Crystals and Surface Science, Professor K. S. Suresh, former Director, CLCR, Bangalore. I request the Dean, Faculty of Science and Technology, Professor T.P.M. Pakkala, to read the citation in honor of Professor K. S. Suresh. Dr. Kattara Appanna Suresh is one of the outstanding teachers and researchers hailing from Kodagu district, one of the constituent districts of jurisdictions of Mangalore University. On the occasion of Teachers' Day 2014, it is an honor for Mangalore University to recognize the contribution of
Dr. Suresh to the cause of teaching and research. Professor Suresh was born to Sri K.D. Appanna and Srimati Akkamma on 28th July 1948 at Hudikeri village, Virajpet Taluk, Kodagu district. He had his early education in Sikandrabad and Hudikeri and graduated with the BSc degree from St. Philomena College, Mysore. After acquiring his MSc from the University of Mysore in 1969, K. Suresh went on to acquire his PhD from the Raman Research Institute in 1979. Teaching and research as a career beckoned Dr. Suresh from the very beginning. After initial teaching stints at Tumkur, Dr. Suresh joined the Raman Research Institute as a research fellow in 1972 for PhD work in the area of liquid crystals under the guidance of Professor S. Chandrasekhar, and rose up to the ranks to the level of professor in 1977. International recognitions came to his way soon when Professor Suresh was awarded the prestigious Joliot-Curie Fellowship in 1983 to do research at Laboratory Fisica della Mattina Condense, headed by Perry G. Janis, who is a Nobel laureate in physics at Collège de France, Paris. Later, he worked as a research scientist at Dovell Schrödinger at Saint Etienne, France. He moved over to Carnegie Mellon University, Pittsburgh, USA as a visiting scientist in 87 to 89. The pull of his native land made him to return to RRI in 1989, where he set up a laboratory for light scattering and surface science. In the year 2007, he moved to Center of Liquid Crystal Research, Bangalore, as its director. The center was renamed as a Center for Soft Matter Research, where Professor Suresh continues presently as a scientist of eminence. The path-breaking research work done by Professor Suresh enabled him to engage in collaborative research with many prestigious laboratories abroad as visiting professor. These included the Curie Institute, Paris, from March to April 1993, Politecnico di Torino, Italy, May 1993, Liquid Crystal Institute, Kent, USA, July to August 1996, Tokyo University of Science, Yamaguchi, Japan, July to August 2003, Department of Physics, Kent State University, Kent, USA, June to December 2004. Georgia Institute of Technology, Atlanta, USA, June to July 2006. Institute of Solid State Physics, Bulgarian Academy of Sciences, Sofia, Bulgaria, July to August 2010. And Wiener Research Center, Hungarian Academy of Sciences, Budapest, from August to September 2012. Professor Suresh has made some significant contributions in the area of physics of liquid crystals and surface science. In liquid crystals, he discovered new optical diffraction effects of chiral schematic C in the phase grating mode. In absorbing cholesteric liquid crystals, he demonstrated anomalous transitions at normal incidence and discovered new features in the oblique incidence mode. He is a co-discoverer of the discotic liquid crystal. Based on his X-ray investigations, he proposed a model for columnar discotic liquid crystal phase with a two-dimensional hexagonal order and a liquid-like order in the
third dimension. This work of discotic liquid crystal led to innumerable investigations by others and became a citation classic. In the area of surface science, Professor Suresh's contribution include first demonstration of the formation of three-dimensional liquid crystal phases at air-water interface, discovery of novel phase diagram in a mixed luminar monolayers, unusual polar head group interactions in the monolayers which mimic biological systems, discovery of fractal structures near critical points in phase transitions in luminar monolayers, first measurement of nanoscale electrical conductivity of luminar Blodgett films of discotic DNA complex by atomic force microscope. An important work in the organic electronics and the discovery of spiral spatiotemporal patterns arising due to driven molecular procession in luminar monolayers. An academician reserved by his studies, Professor Suresh has published over 85 papers in frontline journals. He has mentored 10 PhD students. Professor Suresh has been is an active in this field, being elected as a president of Indian Liquid Crystal Society in 2007. He is also member secretary of International Liquid Crystal Society, Kent, USA. He has also served as a member and chairman of committees of several research funding by Department of Science and Technology. He is an elected fellow of National Academy of Sciences, India in 1997 and was elected as a fellow of Indian National Science Academy, INSA, in 2009. Mangalore University proudly felicitates Professor K.A. Suresh on the occasion of Teachers' Day 2014. We are sure that the significant work done by Dr. Suresh, both as a teacher and researcher, and his commitment to the noble task of teaching will inspire our teachers and students to emulate his example to seek greater heights of excellence in teaching and research. Professor Edapaditaya, Registrar of Mangalore University, and Professor K. Bhairappa, Vice Chancellor, Mangalore University. Mangala Gangotri, dated 5th September 2014. I congratulate you.